ಮಹಾಶಿವರಾತ್ರಿಯ ಪ್ರಯುಕ್ತ ಈ ವರ್ಷದ ವಿಶೇಷ ಅಲಂಕಾರ ಕೈಲಾಸ ನಂದೀಶ್ವರ ಚರಿತ್ರೆ. ಈಗ ನಂದೀಶ್ವರನ ಕಥಾಸಾರ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಶಿವ ಪರಿವಾರದಲ್ಲಿ ಮುಖ್ಯವಾಗಿ ಹೇಳಬೇಕಾದ್ದು ನಂದೀಶ್ವರನ ಬಗ್ಗೆ. ನಂದೀಶ್ವರ ನಮಸ್ತುಭ್ಯಂ ಶಾಂಭಾನಂದ ಪ್ರದಾಯಕ ಮಹಾದೇವಸ್ಯ ಸೇವಾರ್ಥಂ ಅನುಜ್ಞಾಂ ದೇಹಿ ಮೇ ಪ್ರಭು. ನಾವು ಶಿವನ ದರ್ಶನಕ್ಕೆ ಹೊರಟರೆ ನಮಗೆ ಮೊದಲು ದರ್ಶನ ಕೊಡುವುದು ನಂದೀಶ್ವರನೇ. ನಂದೀಶ್ವರನ ದರ್ಶನದ ನಂತರವೇ ಶಿವಲಿಂಗದ ದರ್ಶನ ಮಾಡಬೇಕೆಂಬುದು ಶೈವಾಗಮನದ ಸ್ಪಷ್ಟ ಉಲ್ಲೇಖ. ಶಿವ ಪರಿವಾರದಲ್ಲಿ ನಂದಿಗೆ ಏಕೆ ಇಷ್ಟು ಪ್ರಾಮುಖ್ಯತೆ ಎಂಬ ವಿಷಯ ತಿಳಿಯಬೇಕಾದರೆ ನಾವು ನಂದೀಶ್ವರನ ಚರಿತ್ರೆ ತಿಳಿಯಲೇಬೇಕು. ಪೂರ್ವ ಶಿಲಾಧನೆಂಬ ಮಹರ್ಷಿಗೆ ತುಂಬಾ ವಿಚಿತ್ರವಾದ ಕೋರಿಕೆಯಾಗುತ್ತದೆ. ಕೋರಿಕೆಯನ್ನು ನೆರವೇರಿಸಿಕೊಳ್ಳಲು ಇಂದ್ರನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾನೆ. ಓಂ ನಮೋ ಇಂದ್ರದೇವಾಯ, 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 ಓಂ ನಮೋ. ಶಿಲಾದ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಹೇಳು ಶಿಲಾದ, ನಿನ್ನ ಕೋರಿಕೆ ಏನು? ಅಯೋನಿಜ ಸಂಭವನು, ಜರಾಮರಣ ಇಲ್ಲದವನು, ಪರಮ ಭಕ್ತನೂ ಆದ ಪುತ್ರನನ್ನು ದಯಪಾಲಿಸು ದೇವ. ನಿನ್ನ ಕೋರಿಕೆ ತೀರಿಸುವ ಶಕ್ತಿ ನನಗಿಲ್ಲ. ಆ ಶಂಕರನೇ ಈ ನಿನ್ನ ವರವನ್ನು ನೀಡಬಲ್ಲನು. ನೀನು ಶಿವನನ್ನು ಕುರಿತು ತಪಸ್ಸು ಮಾಡುವ ಹರ್ಷಿ, ನಿನ್ನ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ತಥಾಸ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಹೇ ಶಿಲಾಧ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನಗೇನು ವರಬೇಕು? ಪರಮಾತ್ಮ, ನನಗೆ ಅಯೋನಿಜನು ಚಿರಂಜೀವಿಯೂ ಆದ ನಿನ್ನಂತಹ ಪುತ್ರನನ್ನು ದಯಪಾಲಿಸು ತಂದೆ. ನನ್ನಂತವನು ಇನ್ನೂ ಯಾರೂ ಇಲ್ಲ. ನಾನೇ ನಿನಗೆ ಪುತ್ರನಾಗಿ ಜನಿಸುತ್ತೇನೆ. ತಥಾಸ್ತು. ಹೇ ಮಹಾದೇವ, ಧನ್ಯನಾದೆ ಪ್ರಭು, ಧನ್ಯನಾದೆ. ಆದರೆ ಕೆಲವು ದಿನಗಳ ನಂತರ ಶಿಲಾಧನಿಗೆ ಒಂದು ಪರೀಕ್ಷೆ ಎದುರಾಗುತ್ತದೆ. ಅದು ಆಶ್ಚರ್ಯಕರವಾದ ಘಟನೆ. ಕೆಲವು ದೇವತೆಗಳು ಪ್ರತ್ಯಕ್ಷವಾಗಿ ಶಿಲಾಧನಿಗೆ ಹೇಳುತ್ತಾರೆ, ಹೇ ಮಹರ್ಷಿ, ಅಂದು ನೀನು ಶಿವನನ್ನು ಕೋರಿದ ಕೋರಿಕೆ ಒಳ್ಳೆಯದೆ. ಆದರೆ ನಂದಿಯದು ಅಲ್ಪಾಯುಷ್ಯ. ಅವನು ಜ್ಞಾನದಿಂದ ಚಿರಂಜೀವಿಯಾಗುತ್ತಾನೆ, ಶರೀರದಿಂದಲ್ಲ ಎಂದು ಹೇಳಿ ನಂದಿಯ ಆಯುಷ್ಯ ಸದ್ಯದಲ್ಲಿ ಮುಗಿಯುತ್ತದೆ ಎಂದು ಹೇಳಿ ತೆರಳುತ್ತಾರೆ. ಈ ಮಾತು ಕೇಳಿ ಶಿಲಾಧನು ಅತ್ಯಂತ ಶೋಕದಲ್ಲಿ ಮುಳುಗುತ್ತಾನೆ. ಶಂಕರನನ್ನು ಕುರಿತು ಮತ್ತೆ ತಪಸ್ಸು ಮಾಡುತ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೇ ಶಿಲಾಧ, ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಹೀಗೆ ಮಾಡಿದೆ. ನಂದಿ ಎಂದಿಗೂ ಚಿರಾಯು. ಹಾಗೆಯೇ ಪಾರ್ವತಿ ದೇವಿಯ ಕೋರಿಕೆಯಂತೆ ನಂದೀಶ್ವರನನ್ನು ಪ್ರಮಾದ ಗಣಗಳಿಗೆ ನಾಯಕನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತೇನೆ. ಹಾಗೆಯೇ ನನ್ನ ಎಲ್ಲ ಸಾನ್ನಿಧ್ಯದಲ್ಲಿಯೂ ನಂದಿಗೂ ಪ್ರಮುಖ ಸ್ಥಾನವಿರುತ್ತದೆ. ತಥಾಸ್ತು. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ, ಕೃತಾರ್ಥನಾದೆ ಪ್ರಭು. ಸದಾಕಾಲ ನಿಮ್ಮ ಚರಣ ಸೇವೆಯೇ ನನ್ನ ಸಾರ್ಥಕ ಜೀವನ ಪ್ರಭು. ನನ್ನ ಜನ್ಮ ಸಾರ್ಥಕವಾಯಿತು. ಧನ್ಯೋಸ್ಮಿ ಪ್ರಭು.